ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಟ್ ಬಿಡಕ್ ಆಗಿಲ್ಲ ಗೊತ್ತಲ್ವಾ, ಇಲ್ಲಾದ್ರೆ ಹೋಗ್ಬೇಕಂದ್ರೆ ರೆಡಿ ಆಗಿ ಲೇಟ್ ಆಗ್ಬಿಡುತ್ತೆ. ಏನ್ ಮಾಡಕ್ಕೆ ಸಿಕ್ಕಾಪಟ್ಟೆ ಜನ ಇದಾರೆ. ಹೋಗೋದು ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀರಿ. ನಾವು ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ, ಯಾಕಂದ್ರೆ ಮಕ್ಕಳೆಲ್ಲ ಇದಾರೆ. ಅದಕ್ಕೋಸ್ಕರ ಅಷ್ಟೇ 100 ರೂಪೀಸ್ ಹೋಗೋಣ. ಬಟ್ ಅದ್ರಲ್ಲೂ ತುಂಬಾ ಜನ ಇದಾರೆ. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇರೋದು ಕಂಪಾಲಮ್ಮ ಟೆಂಪಲ್ಗೆ. ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ. ಸೊ ಇವಾಗ ನಾಷ್ಟ ಮಾಡೋಣ ಅಂದ್ಬಿಟ್ಟು ಹೋಟೆಲ್ ಹತ್ರ ಬಂದಿದೀನಿ. ಸರಿ ಬನ್ನಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಊಟ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡ್ತಾ ಇದಾರೆ. ನಂದು ಊಟ ಆಯ್ತು. ಒಂದೇ ಇಡ್ಲಿ ಮಾತ್ರ ತಿನ್ನಕ್ಕಾಗಿತ್ತು. ಹಲೋ ಹಲೋ. ಸೊ ಇವರು ನಮ್ಮ ಅಕ್ಕ, ಇವ್ರದೇ ಗೈಸ್ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದಾನೇ ನಾವು ಇವತ್ತು ಕಬ್ಬಾಳಮ್ಮ ಟೆಂಪಲ್ ಬಂದಿರೋದು. ಜಜಮ್ಮ ಹಲೋ ಹಲೋ ಹಾಯ್. ಆಯ್ತು ಗೈಸ್, ಎಲ್ರದ್ದು ಊಟ ಮಾಡಿದ್ದಾಯ್ತು. ಇವಾಗ ಏನು ಹೋಗೋ ಟೈಮ್ ಅಷ್ಟೇ. ಇನ್ನು 1 ಅವರ್ ಅಲ್ಲಿ ರೀಚ್ ಆಗ್ತೀರಿ ದೇವಸ್ಥಾನ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀರಿ ಗೈಸ್. ಇವಾಗ ತಾನೇ ಜಸ್ಟ್ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂಡ್ ಸಿಕ್ಕಾಪಟ್ಟೆ ಜನ ಇದಾರೆ. ಇವತ್ತು ಸಂಡೇ ಬೇರೆ ಅಲ್ವಾ, ಬೆಳಗ್ಗೆನೆ ಬರೋಣ ಅಂತ ಪ್ಲಾನ್ ಹಾಕಿದೀವಿ ನಾವು 6-6:30ಗೆಲ್ಲ. ಬಟ್ ಬಿಡಕ್ ಆಗಿಲ್ಲ ಗೊತ್ತಲ್ವಾ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ರೆಡಿಯಾಗಿ ಹೋಗಿ ಲೇಟ್ ಆಗ್ಬಿಡುತ್ತೆ. ಏನ್ ಮಾಡಕ್ ನಾವು ಬಿಡೋಷ್ಟರಲ್ಲೇ ಐ ಥಿಂಕ್ 8:30 ಆಗಿತ್ತು. ಬರೋಷ್ಟರಲ್ಲಿ 11:30 ಆಗಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಏನೋ ಗೈಸ್, ದೇವಸ್ಥಾನಕ್ಕೆ ಬರೋವಾಗೆಲ್ಲ ರಶ್ ಇರ್ತಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೋಗೋದು ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀರಿ. ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದಾರೆ, ಯಾಕಂದ್ರೆ ಮಕ್ಕಳೆಲ್ಲ ಇದಾರೆ. ಅದಕ್ಕೋಸ್ಕರ ಅಷ್ಟೇ 100 ರೂಪೀಸ್ ಹೋಗೋಣ. ಬಟ್ ಅದ್ರಲ್ಲೂ ತುಂಬಾ ಜನ ಇದಾರೆ. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಇವನು ಸೂರ್ಯ. ನಿಂತು ಪಾಪ ಬೆಳಗ್ಗೆ ಮೇಕಪ್ ಹಾಕೊಂಡ್ ಬಂದಿದ್ದಲ್ಲ ಹೋಗ್ಬಿಟ್ಟೈತೆ ಗೈಸ್. ಪಾಪ ಬೀಡಾಕ ಹೆಂಗಿತ್ತು ಹೂ ತರ ಇದ್ರು, ಇವಾಗೆಲ್ಲ ಬಾಟಂಗಿರೋ ಹೂವು ಆಗ್ಬಿಟ್ಟಿದ್ರು. ಮತ್ತೆ ಹಾಯ್ ಮಾಡು ಬಂಗಾರಿ. ಹಾಯ್ ಹಾಯ್ ಎವ್ರಿವನ್. ಕಿಸ್ ಕೊಡು, ಕಿಸಿ ಕೊಡು, ಮೇನ್ ಕಿಸ್. ಅಜ್ಜಿನ್ ಬಿಟ್ಬಿಟ್ಟು ಬಂದ ನೀನು. ಇವನಿಗೆ ಬಂದಿರೋ ಬಾಧೆ ಯಾರಿಗೂ ಬರೋದು ಬೇಡ ಜೀವನ. ಪಾಪ ಅಪ್ಪು ಡ್ರೈವರ್ ನೋಡಿ, ಝೀರೋ ಆಗ್ಬಿಟ್ಟಿದ್ದಾರೆ ಗೈಸ್ ಇವರು. ಜನ ಇರೋ ಕಾರಣ 100 ರೂಪಾಯಿ ಟಿಕೆಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಆದ್ರೂ ತುಂಬಾ ಜನ ಇದ್ದಾರೆ. ನನ್ನ ಮಕ್ಕಳು ಫೈನಲಿ ಟೆಂಪಲ್ ಒಳಗಡೆ ಇವಾಗ ರೀಚ್ ಆಗಿದ್ದೀರಿ. ಬೆಳಗಿಲ್ಲ ಗೈಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಲ್ ಹತ್ರ ಬಂದಿದ್ದೆ. ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಗೈಸ್. ಇವಾಗ ಫೋಟೋಸು ಮತ್ತು ವಿಡಿಯೋಸು ಇಟ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಪ್ಲೇಸ್ ಹೀಗಿದೆ. ಸೊ ನಾನು ನನ್ನ ಬೆಸ್ಟಿ ಆಮೇಲೆ ಅಕ್ಕ 3 ಜನ ಇನ್ನೆಲ್ಲರೂ ರೆಸ್ಟ್ ಮಾಡ್ತಾಯಿದ್ದಾರೆ. ಅಡುಗೆಗೆ ಇನ್ನೂ ರೆಡಿ ಮಾಡಿಲ್ಲ ಗೈಸ್. ಎಷ್ಟು ಇವಾಗ ಕುರಿ ಏನೋ ಹೊಡ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ಅವ್ರು ಬಂದು ಮಾಡೋಷ್ಟರಲ್ಲಿ ಅರ್ಧ ಜೀವ ಹೋಗಿರುತ್ತೆ. ಆಲ್ರೆಡಿ ಹೊಟ್ಟೆ ಹಸಿತಿದೆ. ಸೊ ಹೀಗಿದೆ ಫೈನಲ್ ಪ್ಲೇಸ್. ಬಿಸಿಲಿದೆ ಗೈಸ್, ಕಾಣಿಸ್ತಾ ಇಲ್ಲ. ಸ್ಯಾರಿ ಯಾವಾಗ ಬಿಚ್ತೀನೋ ಅನ್ಸ್ಬಿಟ್ಟಿತ್ತು ನನಗೆ. ಎಲ್ಲರೂ ಪಾಪ ಇವಾಗ ಅಡುಗೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ.
ನೋಡಿ ಫ್ರೆಂಡ್ಸ್, ರಾಣಿ ಕಣ್ಣಲ್ಲಿ ರಕ್ತ ಸೋರ್ಸ್ಕೊಂಡು ಈರುಳ್ಳಿ ಕುಯ್ತಾವಳೆ. ಹೋಗ ಮುಖ ಚಿಕ್ಕ ಮುಚ್ಕೊಂಡು ಹಿಂಗೆ ತಾನೇಲೆ ಇವ್ರೇನ್ ಕೆಲಸ ಮಾಡ್ತಾರ ನಿಂತ್ಕೊಂಡು. ಇನ್ನೊಂದು ಶುಭ ಗೈಸ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಆಗಿಲ್ಲ. ಎಷ್ಟು ಗೈಸ್ ಟೈಮ್ 4 ಗಂಟೆ ಆಯ್ತು, ಇನ್ನೂ ಹೊಟ್ಟೆಗೆ ಊಟ ಇಲ್ಲ. ಬೆಳಗ್ಗೆ ನಾಷ್ಟ ತಿಂದಿದ್ದಷ್ಟೇ. ಅಡುಗೆ ಮಾಡ್ರಿ ಅಂದ್ರೆ ಪಾಪ ಅಲ್ಲಿ ಹುಡುಗರನ್ನ ಬಿಟ್ಬಿಟ್ಟು ನೋಡಿ ಗೈಸ್ ಅಳ್ತೆ ಹೊಡಿತಾ ಇದಾರೆ ಇವರು. ಒಬ್ರು ಕೆಲಸ ಮಾಡೋರಿಲ್ಲ, ಎಲ್ಲ ಸೋಂಬೇರಿ. ಅದು ಸುಳ್ದಿಲ್ಲ ಗೈಸ್, ಬಿಡಿಸಿ ಪಾಪ ಕೆಲಸ ಮಾಡ್ತಿರೋದ್ರಿಂದ ಹೊಟ್ಟೆ ಹಸ್ಕೊಂಡು ನೋಡಿ ಅಕ್ಕ ಪಾಪ. ಇವ್ರದ್ದು ಆನಿವರ್ಸರಿ ಇಟ್ಕೊಂಡು ಇವರೇ ಅಡ್ಗೆ ಮಾಡ್ತಾರೆ. ಅದು ಮಳೆನಲ್ಲಿ ಮಾಡ್ತಾವ್ರೆ. ನಮ್ಮ ಆನಂದಣ್ಣವರು ಚಿಕನ್ ತೊಳಿತಾ ಇದಾರೆ. ನೋಡಿ ಗೈಸ್. ಇವರೇ ಗೈಸ್ ಭಟ್ರು, ಅಡ್ಗೆ ಭಟ್ರು. ಇವರೆಲ್ಲ ನೋಡಿ ಫೋನ್ ಹಿಡ್ಕೊಂಡು ತೆಲ ಆಡ್ತಿದಾರೆ ಗೈಸ್. ಇವ್ರ ಅವ್ರ ಅಣ್ಣವ್ರು ಎಲ್ಲಾದ್ರು ಅಲ್ಲೇ ಇನ್ನೇ ತಿರುಗ್ತಾರೆ. ಅಮ್ಮ ಡ್ಯಾನ್ಸ್ ಆಡೋಗು. ಅಮ್ಮ ಏನಕ್ಕ ಡ್ಯಾನ್ಸ್ ಆಡಕ್ ಹೋಗ್ತಾ ಇದೀಯಾ? ಎಲ್ಲಿ ಎಲ್ಲ ಲಾಸ್ಟ್ ಅಲ್ಲಿ ನೋಡಿ. ಪಾಪ ಈ ಆಂಟಿಗೆ ಸಿಕ್ಕಾಪಟ್ಟಿ ತಲೆನೋವು ಅಂತೆ, ಅದಕ್ಕೆ ಟ್ಯಾಬ್ಲೆಟ್ ನೆಟ್ ಕೆಲಸ ಮಾಡ್ತಾರೆ ಅಂದ್ರೆ ಪಾಪ ಈ ಜೊತಕ್ಕ ಪಾಪ ನೋಡಿ ಇಷ್ಟು ತರಕಾರಿ ಕಟ್ ಮಾಡೈತಿ. ಇವಳು ಅವಾಗ್ಲಿಂದ ಸ್ನ್ಯಾಪ್ ಹಾಕೊಂಡೆ ಉಜ್ಜಿತಾವಳೆ ಇವಳು. ಪಾಪ ಕೆಲಸ ಮಾಡೋರ್ನ ತೋರ್ಸಲ್ಲ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಪಾಪ ಇವ್ರು ಅಡ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಟ್ಟೈತೆ, ಬೇವ್ರ ನೀರು ಎತ್ತಿ ನೋಡಿ ಪಾಪ ವೇಲ್ ಕೊಡ್ತಾ ಇದ್ದಾಳೆ. ಊಟ ರೆಡಿ ಆಗೋಕೆ ಇನ್ನೂ 1 ಅವರ್ ಆಗುತ್ತೆ. ನಾವು ಅಲ್ಲಿವರೆಗೂ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ ಫೋಟೋದಲ್ಲಿ ಹೇಳ್ತಾಳೆ ಗೈಸ್ ಇವಳು. ಪಟ ಹೊಡಿ. ಐ ಲವ್ ಯು. ಗೈಸ್ ಅಲ್ಲಿ ಊಟ ರೆಡಿ ಆಗ್ತಾ ಇದ್ರೆ ಇವ್ರು ಹೊಟ್ಟೆ ಹಸಿಗೆ ತಡಿಯಕ್ ಆಗ್ದಿರ ಕಳ್ಳೆಪುರಿ ತಿಂತವ್ರೆ ಪಾಪ. ಅಲ್ಲಿ ಊಟ ರೆಡಿ ಆಗ್ತೈತೆ. ಟೈಮ್ ಇವಾಗ ಬಂದು 1 ಗಂಟೆ ಅಷ್ಟೇ ಗೈಸ್. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲರೂ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಚಿಕನ್ ಮಟನ್ ತಿಂತಾ ಇದಾರೆ ನೋಡಬಹುದು. ಆಲ್ರೌಂಡ್ ಎಲ್ಲ ಇವಾಗ ಊಟಕ್ಕೆ ಕುತ್ಕೊಂಡಿದ್ದಾರೆ. ಜೊತೆ ಬಡಿಸ್ತಾ ಇರೋದು. ಗೋಣಿ ಮಾನಿ ಇವಾಗ ಊಟ ಆಯ್ತು. ಇವಾಗ ಮತ್ತೆ ಆಮೇಲೆ
ಮಾಡಿ 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 ಮಾಡ್ರಿ ಮಾಡು ಆ ಕಡೆಯಿಂದ ಮಾಡಿ. ಮಾಡಿ ಕೈ ತೊಳ್ದ್ರೆ ಪರ್ಸನ್ ಬಟ್ಟೆ ಕೊಡ್ಸ್ಕೊಳ್ಳೋದು. ಹಾ ಹಾ ಓಕೆ. ಗೈಸ್ ಇದು ಮುತ್ತತ್ತಿ ರೋಡ್ ಅಲ್ಲಿ ಮುತ್ತತ್ತಿ ದೇವಸ್ಥಾನಕ್ಕೆ ಹೋಗುವಾಗ ಜಿಂಕೆ ಕಾಣಿಸ್ಕೊಂಡಿದೆ. ಎರಡೇ ಹೇಳಿದೆ ಪಾಪ ದಾರಿ. ಗೈಸ್ ಇವಾಗ ಮುತ್ತತ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಾಸ್ಟ್ ಇವಾಗ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿದೆ. ನೋಡೋಣ. ಆಲ್ರೆಡಿ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಫಸ್ಟ್ ಟೈಮ್ ಗೈಸ್ ನಾನು ಈ ಟೆಂಪಲ್ಗೆ ಬರ್ತಾ ಇರೋದು. ಅವಾಗ ಕಬ್ಬಳಮ್ಮ ಟೆಂಪಲ್ ಬಂದ್ಬಿಟ್ಟು ಹಂಗೆ ಹೋಗ್ಬಿಡ್ತದೆ. ಫಸ್ಟ್ ಟೈಮ್ ಇವತ್ತು ಮುತ್ತತ್ತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಫೈನಲ್ ಟಚ್ ಇದು ಮುಗಿಸ್ಕೊಂಡು ಮನೆಗೆ ಹೋಗೋದು. ಸೊ ಅಲ್ಲಿ ಟೀ ಎಲ್ಲ ಕೊಟ್ಬಿಟ್ಟು ಕಾರಲ್ಲಿ ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಅಂಡ್ ಇಲ್ಲೂ ಅಷ್ಟೇ ನಾನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟಯರ್ಡ್ ಆಗ್ಬಿಟ್ಟಿತ್ತು. ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ರೆ. ಐ ಥಿಂಕ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಕೆಲವೊಂದ್ ಕಡೆ ಮೈಕ್ ಆಫ್ ಆಗಿರೋದ್ರಿಂದ ವಾಯ್ಸ್ ಕೇಳಿಸಿಲ್ಲ. ಸೊ ಅದಕ್ಕೆ ಒಂದೊಂದ್ ಕಡೆ ಮಾತ್ರ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ. ಐ ಥಿಂಕ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅನುಷಾ ರಾಣಿ ಯೂಟ್ಯೂಬ್ ಚಾನಲ್.